ನಾನು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವೀಡಿಯೋನ ನೋಡಿ. ನಾವು ಟರ್ಮಿನಲ್ 2 ರೀಚ್ ಆದ್ವಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಈ ಟ್ರಿಪ್‌ನ. ಟರ್ಮಿನಲ್ 2 ರೀಚ್ ಆದ್ವಿ. ಲಗೇಜ್ ಎಲ್ಲ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ವಿ. ಲಗೇಜಲ್ಲಿ ಏನನ್ನ ಇರಬಾರ್ದು ಅಂತ ಕೂಡ ಚೆಕ್ ಮಾಡ್ಕೊಂಡ್ವಿ. ದೆನ್ ನಾನು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿದೆ. ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿ ಸ್ವಲ್ಪ ಹಾಗೆ ಇನ್ನೂ ತುಂಬ ಟೈಮ್ ಇತ್ತು ನಮಗೆ. ಹಾಗೆ ಫಾಲ್ಸ್ ಎಲ್ಲ ನೋಡ್ಕೊಂಡು ಓಡಾಡಿಕೊಂಡು ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡ್ವಿ. ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ಫ್ಲೈಟ್ ಎಷ್ಟು ಗಂಟೆಗಿದೆ ಅಂತ ಚೆಕ್ ಮಾಡ್ಕೊಂಡ್ವಿ. ನಮ್ಮ ಫ್ಲೈಟ್ ಬಂದುಬಿಟ್ಟು 1:15 ರಾತ್ರಿ. ನೆಕ್ಸ್ಟ್ ನಾವು ಡ್ಯೂಟಿ ಫ್ರೀ ಹೋದ್ವಿ. ಡ್ಯೂಟಿ ಫ್ರೀಯಲ್ಲೇ ಹಾಗೆ ಸುಮ್ಮನೆ ಓಡಾಡ್ತಾ ಇದ್ವಿ ಅಷ್ಟೇ. ಏನು ಬೈ ಮಾಡಲಿಲ್ಲ. ರೀಸನ್ ಏನಂದರೆ ಆಲ್ರೆಡಿ ಲಗೇಜ್ ತುಂಬ ಇರುತ್ತೆ. ಸೊ ಮತ್ತೆ ಲಗೇಜ್ ತೊಗೊಂಡ್ರೆ ಏನಾದ್ರು ಬೈ ಮಾಡಿದ್ರೆ ಮತ್ತೆ ಇನ್ನೂ ಲಗೇಜ್ ಆಗುತ್ತೆ. ನಾವು ಹೋಗ್ತಿರೋ ಕಂಟ್ರಿಲೂ ಕೂಡ ನಾವು ಇನ್ನೂ ತುಂಬ ಪರ್ಚೇಸ್ ಮಾಡ್ಬೋದು. ದಟ್ಸ್ ವೈ ಅದಕ್ಕಷ್ಟೇ. ರೆಸ್ಟೋರೆಂಟ್ ಹುಡುಕಿ ಊಟ ಮಾಡಕ್ಕೆ ಕೂತ್ವಿ. ಸಂಜೆ ಏನು ಸ್ನ್ಯಾಕ್ಸ್ ತಿಂದಿರಲಿಲ್ಲ. ಸೊ ತುಂಬ ಹೊಟ್ಟೆ ಹಸಿವಾಗಿತ್ತು. ಕೊನೆಗೂ ಒಂದು ರೆಸ್ಟೋರೆಂಟ್ ಸಿಕ್ತು. ಒಂದು 2-3 ರೆಸ್ಟೋರೆಂಟ್ ನೋಡಿದ್ವಿ. ನೋಡಿಬಿಟ್ಟು ಅಲ್ಲಿ ಮೆನ್ಯೂ ಏನಿದೆ ಅಂತ ನೋಡಿ ನಮಗೆ ಸೂಟಬಲ್ ಮೆನ್ಯೂ ಯಾವುದಿದೆ ಅಂತ ನೋಡಿಬಿಟ್ಟು ಈ ರೆಸ್ಟೋರೆಂಟ್‌ಗೆ ಬಂದ್ವಿ. ಇಲ್ಲಿ ನಿಜವಾಗ್ಲೂ ಫುಡ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಟರ್ಮಿನಲ್ 2ಗೆ ಬಂದರೆ ಈ ರೆಸ್ಟೋರೆಂಟ್‌ನ ಮಿಸ್ ಮಾಡಬೇಡಿ. ಪ್ರೈಸಿಂಗ್ ಜಾಸ್ತಿನೇ ಇದೆ, ಜಾಸ್ತಿ ಇಲ್ಲ ಅಂತಲ್ಲ. ಏರ್ಪೋರ್ಟ್ ಅಂದಮೇಲೆ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ನೀವು ಕೊಡೋ ಪ್ರೈಸ್‌ಗೆ ವರ್ತ್ ಆಗಿರಬೇಕು ಟೇಸ್ಟ್ ಅಂದರೆ ಇಲ್ಲಿಗೆ ಮಿಸ್ ಮಾಡದೆ ಬನ್ನಿ. ಬಿರಿಯಾನಿ ಅಂತೂ ನನ್ನ ಲೈಫಲ್ಲಿ ತಿಂದಿದ್ದು ಬೆಸ್ಟ್ ಬಿರಿಯಾನಿ ಅಂತ ಹೇಳ್ಬೋದು. ಲೈಕ್ ಇದೇನು ಪೇಯ್ಡ್ ಶೂಟ್ ಅಲ್ಲ ಏನಲ್ಲ, ನನಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ. ಬಟ್ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಮೈಸೂರಿಂದ ನಾನು ಡಾಲರ್ಸ್ ಮತ್ತು ನಾನು ಹೋಗ್ತಿರೋ ಕಂಟ್ರಿದು ಕರೆನ್ಸಿ ತೊಗೊಬಂದಿದ್ದೆ. ಯಾಕೆಂದರೆ ನಾವು ಅಲ್ಲಿ ರೀಚ್ ಆದ ತಕ್ಷಣ ನಾವು ಏನಾದ್ರು ಬೇಕು ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ಬೇಕು ಅಂತ ಅಂದರೆ ನಾವು ಇನ್ನೂ ಡಾಲರ್ ಎಕ್ಸ್ಚೇಂಜ್ ಮಾಡಿರಲ್ಲ. ಅದಕ್ಕೆ ಅಲ್ಲಿ ಮನಿ ತೊಗೊಂಡ್ರೆ ನಾವು ಏನಾದ್ರು ತಿನ್ಬೋದು ಅಂತ. ನೆಕ್ಸ್ಟ್ ಹಾಗೆ ಸುಮ್ಮನೆ ಟರ್ಮಿನಲ್ 2 ಅಲ್ಲಿ ಓಡಾಡ್ತಾ ಇದ್ವಿ. ಯಾಕೆಂದರೆ ಇನ್ನೂ ತುಂಬ ಟೈಮ್ ಇತ್ತು ನಮ್ಮ ಫ್ಲೈಟ್‌ಗೆ. ಅದಕ್ಕೆ ಆರಾಮಾಗಿ ಸ್ವಲ್ಪ ನನ್ನ ಫ್ರೆಂಡ್ಸು ನಾನೆಲ್ಲ ಗೊತ್ತಲ್ಲ, ಸ್ವಲ್ಪ ಫ್ರೆಂಡ್ಸ್ ಜೊತೆ ಇದ್ದರೆ ಸುತ್ತಾಡೋದೆಲ್ಲ ಜಾಸ್ತಿ. ಸೊ ಒಂದು ಕಡೆ ಕುತ್ಕೊಳ್ಳಲ್ಲ, ಸುಮ್ಮನೆ ಸುತ್ತಾಡ್ತಾ ಇದ್ವಿ. ಮತ್ತು ಟರ್ಮಿನಲ್ 2 ತುಂಬಾ ಚೆನ್ನಾಗಿದೆ. ನೋಡೋಕ್ಕೇ ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಫ್ಲೈಟ್ ಟೈಮ್ ಆಯಿತು. ಸೊ ಹೊರಟ್ವಿ. ನಮಗೆ ಅಲ್ಲಿ ಪಾಸ್‌ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿದ್ರು. ನಿಮ್ಮ ಪಾಸ್‌ಪೋರ್ಟ್ ಆ್ಯಂಡ್ ಬೋರ್ಡಿಂಗ್ ಪಾಸ್ ನೀವು ಇಲ್ಲಿ ಬಸ್ ಹತ್ತೋ ತನಕ ಇಟ್ಕೊಂಡಿದ್ರೆ ಬೆಟರ್ ಅದು. ಏರ್ ಇಂಡಿಯಾ ಫ್ಲೈಟ್ ನೋಡಿ ಅಂತೂ ಒಂದು ಸ್ವಲ್ಪ ಮನಸ್ಸಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ನಿಮಗೆ ಗೊತ್ತು. ನಾವೇನಕ್ಕೆ ಬಸ್ಸಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಫ್ಲೈಟ್ ಸ್ವಲ್ಪ ದೂರದಲ್ಲಿತ್ತು. ಸೊ ಅಲ್ಲಿ ತನಕ ಕರ್ಕೊಂಡೋದ್ರು. ಒಂದು 10 ಟು 15 ಮಿನಿಟ್ಸ್ ಹಂಗಾಯ್ತು. ಸ್ಲೋ ಆಗಿ ತುಂಬ ಹೊತ್ತು ವೆಯ್ಟ್ ಮಾಡಿ ಕರ್ಕೊಂಡೋದ್ರು. ಸ್ವಲ್ಪ ಬೇಗನೆ ಕರ್ಕೊಂಡು ಹೋಗಲಿಲ್ಲ. ಅಲ್ಲೂ ತುಂಬಾನೇ ಟೈಮ್ ವೆಯ್ಟ್ ಮಾಡಿಸಿದ್ರು ನಮಗೆ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫ್ಲೈಟಲ್ಲಿ. ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಭಯ ಇತ್ತು. ಸೆಕೆಂಡ್ ಟೈಮಲ್ಲಿ ಏನು ಅನಿಸುತ್ತೆ, ಭಯ ಅನಿಸುತ್ತಾ ಇಲ್ವೋ ಗೊತ್ತಿಲ್ಲ. ನಾವು ಹೋಗ್ತಿರೋದು ಬೇರೆ 6 ಅವರ್ಸ್ ಜರ್ನಿ ಇರೋ ಫ್ಲೈಟ್. 6 ಅವರ್ಸ್ ಹೇಗೆ ಕೂರ್ತೀನಿ ಫ್ಲೈಟಲ್ಲಿ ಅಂತ ಗೊತ್ತಿಲ್ಲ. ನಾನು ಎಕ್ಸಿಟ್ ಸೀಟ್ ಬುಕ್ ಮಾಡಿದ್ದೆ. ನನ್ನ ಸೀಟ್ ನಂಬರ್ ಬಂದು 12 ಬುಕ್ ಮಾಡಿದ್ದೆ. ರೀಸೆಂಟ್ ಇನ್ಸಿಡೆಂಟ್ ನೋಡಿ ಸ್ವಲ್ಪ ಭಯ ಅಷ್ಟೇ. ತುಂಬ ನಿದ್ದೆ ಬರ್ತಿತ್ತು. ಯಾಕೆಂದರೆ 6 ಅವರ್ಸ್ ಫ್ಲೈಟ್. ನಾವು ಮಲ್ಕೊಂಡಿದ್ದೆ. ನೈಟ್ ನಾವು ಫ್ಲೈಟಲ್ಲಿ ಕೂತಿದ್ದೇನೆ ಅರೌಂಡ್ 1:00 ಆಗಿತ್ತು. ಆ ಟೈಮಲ್ಲಿ ಯೂಶುವಲಿ ನಾವು ಮಲಗಿರ್ತೀವಿ. ನಾನಂತೂ ಎಷ್ಟೊಂದು ದಿನ ಆದಮೇಲೆ ಸನ್ರೈಸ್ ನೋಡ್ತಾ ಇದ್ದೀನಿ. ಅದು ಇಷ್ಟು ಬ್ಯೂಟಿಫುಲ್ ಆಗಿರೋ ಸನ್ರೈಸು. ಅದು ಇಷ್ಟು ಹೈಟಿಂದ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ನೋಡ್ತಾನೆ ಇರಬೇಕು, ಕ್ಲೋಸ್ ಮಾಡೋದು ಬೇಡ ಅಂತಲೇ ಅನಿಸ್ತಿತ್ತು. ತುಂಬ ಜನನು ಸನ್ರೈಸ್‌ನ ನೋಡ್ತಾ ಇದ್ರು ವಿಂಡೋನ ಓಪನ್ ಮಾಡಿ. ಬಿಸಿಲು ಸ್ಟಾರ್ಟ್ ಆದಮೇಲೆ ನಾನು ವಿಂಡೋನ ಕ್ಲೋಸ್ ಮಾಡಿದೆ. ನೆಕ್ಸ್ಟು ನಾನು ಬ್ರೇಕ್‌ಫಾಸ್ಟ್‌ಗೆ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ನಾವು ಮುಂಚೆನೇ ಬುಕಿಂಗ್ ಮಾಡುವಾಗಲೇ ಆರ್ಡರ್ ಮಾಡಿದ್ವಿ ಏನೇನು ಬೇಕು ಅಂತ. ಅದನ್ನ ತಿಂದೆ. ನಿಜವಾಗ್ಲೂ ಸೀರಿಯಸ್ಲಿ ಚೆನ್ನಾಗಿತ್ತು. ತುಂಬ ವರ್ಸ್ಟ್ ಆಗಿ ಏನಿರಲಿಲ್ಲ. ನಿಜವಾಗ್ಲೂ ಚೆನ್ನಾಗಿತ್ತು. ನೆಕ್ಸ್ಟ್ ಹಾಗೆ ಕ್ಲೌಡ್ಸ್‌ನೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ದೆ. ನೆಕ್ಸ್ಟ್ ನಾವು ರೀಚ್ ಆಗೋ ಡೆಸ್ಟಿನೇಷನ್ ದೂರದಿಂದ ಕಾಣಿಸ್ತಾ ಇತ್ತು. ಸೊ ಹಾಗೆ ಝೂಮ್ ಮಾಡಿ ನೋಡ್ತಾ ಇದ್ದೆ ಮನೆಗಳೆಲ್ಲ ಹೇಗಿದೆ, ಸಿಟಿ ಎಲ್ಲ ಹೇಗಿದೆ ಅಂತ. ಹಾಗೆ ಸ್ಮಾಲ್ ಸ್ಮಾಲ್ ಬೋಟ್ಸ್ ಎಲ್ಲ ಹೋಗ್ತಾ ಇತ್ತು. ಸ್ಮಾಲ್ ಅಲ್ಲ, ಬಿಗ್ಗೇ ಇರುತ್ತೆ. ನಮ್ಗೆ ಸ್ಮಾಲಾಗಿ ಕಾಣಿಸುತ್ತೆ ಅಷ್ಟೇ. ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾನು ರೀಚ್ ಆಗಿರೋದು ಇಂಡೋನೇಷ್ಯಾದಲ್ಲಿರೋ ಒಂದು ಐಲ್ಯಾಂಡ್‌ಗೆ. ಅದು ಯಾವುದಂದ್ರೆ ಬಾಲಿ. ನಾನು ಆಲ್ಮೋಸ್ಟ್ 1 ಇಯರಿಂದ ಬಾಲಿಗೆ ಬರಬೇಕು ಅಂತ ಅನ್ಕೋತಾ ಇದ್ದೆ. ಏಕೆಂದರೆ ನನಗೆ ಬಾಲಿ ಬೀಚಸ್ ಆಗಲಿ, ಫಾಲ್ಸ್ ಆಗಲಿ, ಆ ಜಾಗನೇ ತುಂಬ ಚೆನ್ನಾಗಿದೆ. ಅವ್ರ ಕಲ್ಚರ್ ಆಗಲಿ, ಜನರು, ನಂಗೆಲ್ಲನೂ ತುಂಬ ಇಷ್ಟ ಆಗಿತ್ತು. ಸೊ ಬಾಲಿಗೆ ಹೋಗ್ಬೇಕಂತ ನಾನು ಪರ್ಟಿಕ್ಯುಲರಾಗಿ ಒಂದು 3-4 ಮಂತ್ಸ್ ಪ್ಲ್ಯಾನ್ ಮಾಡಿದೆ. ಫಸ್ಟ್ ಅಲ್ಲಿ ಹೋಗ್ಲಾ, ಹೇಗಿದೆ, ಏನೇನಿದೆ ಅಂತೆಲ್ಲ ಚೆಕ್ ಮಾಡಿ ದೆನ್ ಹೋಗಿದ್ದು. ಬಾಲಿ ಕಲ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನಮ್ಮ ಇಂಡಿಯಾ ಥರನೇ ಇದೆ ಅದು ಆಲ್ಮೋಸ್ಟ್ ಕಲ್ಚರ್ ಎಲ್ಲ. ಅದಕ್ಕೆ ನನಗೆ ಬಾಲಿ, ಇಂಡಿಯಾ ಎರಡೂ ಕನೆಕ್ಟ್ ಆಗುತ್ತೆ. ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು ಬಾಲಿ ಹೋಗೋಕ್ಕೆ. ಆಲ್ಮೋಸ್ಟ್ ನಾನು ಬಾಲಿಲಿ ನೋಡಿರೋದು ಇಂಡಿಯನ್ ಸ್ವಲ್ಪ ಕಮ್ಮಿನೇ ಇದ್ದರು ನಾನು ನೋಡಿರೋ ಪ್ರಕಾರ. ತುಂಬ ಬೇರೆ ಕಂಟ್ರೀಸ್ ಅವರು ತುಂಬ ಜನರು ಇದ್ದರು. ಏರ್ಪೋರ್ಟಲ್ಲಂತೂ ಇಂಡಿಯನ್ಸ್ ಅಲ್ಲೊಬ್ರು ಇಲ್ಲೊಬ್ರು ಅಷ್ಟೇ. ಬಾಲಿಯವ್ರೂ ತುಂಬ ಕಮ್ಮಿ ಇದ್ದರು. ಬಟ್ ಹೊರ್ಗಡೆ ಆಸ್ಟ್ರೇಲಿಯಾ ನಿಯರ್ ಇರೋದ್ರಿಂದ ಆಸ್ಟ್ರೇಲಿಯಾದವ್ರು ತುಂಬ ಜನ ಬಂದಿದ್ದರು ಅಲ್ಲಿಗೆ. ಇಮಿಗ್ರೇಷನ್ ಎಲ್ಲ ಮುಗಿಸಿ ಲಗೇಜ್ ಹುಡ್ಕೊಂಡು ಹೋದ್ವಿ. ಲಗೇಜ್ ಸಿಕ್ತು. ನೆಕ್ಸ್ಟ್ ಲಗೇಜ್ ತೊಗೊಂಡು ಹಾಗೆ ಏರ್ಪೋರ್ಟ್ ಎಲ್ಲ ನೋಡಿಕೊಂಡು ಅಲ್ಲಿ ನಿಮಗೆ ಕರೆನ್ಸಿ ಎಕ್ಸ್ಚೇಂಜ್ ಇರುತ್ತೆ. ಏರ್ಪೋರ್ಟಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸಿಮ್ ಕೂಡ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ. ನಾವು ಒಂದು 15-20 ಮಿನಿಟ್ಸ್ ಆದಮೇಲೆ ನಮಗೆ ನಮ್ಮ ಗೈಡ್ ಸಿಕ್ಕರು. ಆ್ಯಕ್ಚುಲಿ ಅವ್ರು ತುಂಬ ಬೇಗನೆ ಬಂದಿದ್ರು. ನಮ್ಗೆ 1 ಅವರ್ ಲೇಟ್ ಆಯಿತು. ಯಾಕೆಂದರೆ ಇಂಡಿಯನ್ಸ್‌ಗೆ ತುಂಬ ವೆಯ್ಟ್ ಮಾಡಿಸಿದ್ರು. ಸೊ ಅಲ್ಲಿ ನಮಗೆ ಚೆಕ್ ಮಾಡೋಕ್ಕೆ ನಮ್ಮದು ಪಾಸ್‌ಪೋರ್ಟ್, ನಮ್ಮದು ಎಲ್ಲ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ 3-4 ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಸೊ ಸ್ವಲ್ಪ ಡಿಲೇ ಆಯಿತು. ನೆಕ್ಸ್ಟ್ ನಾವು
ಬಾಲಿಲಿ ನಮ್ಮದು ವಿಲ್ಲಾಗೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ನಮ್ಮ ವಿಲ್ಲಾಗೆ ನಾವು ಸಿಮ್ ತೊಗೋಬೇಕಿತ್ತು, ದೆನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅಲ್ಲಿ ನಾವು ಹೋಗ್ತಾ ಟೋಲ್ ಸಿಕ್ತು. ಈ ಟೋಲಲ್ಲಿ ಹೇಗೆ ಅಂತ ಅಂದರೆ ಅವರು ಆಲ್ರೆಡಿ ರೀಚಾರ್ಜ್ ಮಾಡಿರ್ತಾರೆ ಕಾರ್ಡ್‌ನ. ಆ ಕಾರ್ಡ್‌ನ ಹೋಗಿ ಸ್ವೈಪ್ ಮಾಡಿದ್ರೆ ಸಾಕು ಅವ್ರು ಎಂಟರ್ ಆಗ್ಬೋದು. ಬಾಲಿ ಅಂತೂ ಕಂಪ್ಲೀಟಾಗಿ ತುಂಬಾನೇ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ. ಹೋಲ್ ರೀಜನ್ ಬಾಲಿ ಏನಿದೆ ಅದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇದು ಕರ್ಣ ಮತ್ತು ಘಟೋತ್ಕಚ ಸ್ಟ್ಯಾಚ್ಯೂ ನನಗೆ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನೀವು ಸಿಮ್ ತೊಗೋಬೇಕು ಅಂದರೆ 1500 ಇಂದ 2500 ಆಗುತ್ತೆ ಇಂಡಿಯನ್ ಕರೆನ್ಸಿಲಿ. ನಾನು ಇಲ್ಲಿ ವಾಟರ್ ಕುಡಿದೆ. ಅಲ್ಲಿ ಬಾಲಿಲಿ ಕುಡ್ದಿರೋ ಫಸ್ಟ್ ವಾಟರ್ ಬಾಟಲ್ ಇದು. ಆ್ಯಕ್ಚುಲಿ ವಾಟರ್ ಬಾಟಲ್ ಬಂದುಬಿಟ್ಟು ₹50 ಆಯಿತು. ಒಂದು ಚಿಕ್ಕ ಹಾಫ್ ಲೀಟರ್ ಬಾಟಲ್ಗೆ ₹50. ಇಲ್ಲಿ ವಾಟರ್ ಬಂದು ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನೀವು ಬೆಟರ್ ಎಲ್ಲ ರೋಡಲ್ಲೂ ಎಮ್ ಮಾರ್ಟ್ ಅಂತ ಇರುತ್ತೆ. ಎಮ್ ಮಾರ್ಟಲ್ಲಿ ನೀವು ₹50 ಕೊಟ್ಟರೆ 5 ಲೀಟರ್ ಕ್ಯಾನ್ ಸಿಗುತ್ತೆ. ಅದನ್ನ ತೊಗೊಂಡ್ರೆ ನಿಜವಾಗ್ಲೂ ಬೆಟರ್. ನೆಕ್ಸ್ಟ್ ಮನಿ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಹೋದ್ವಿ. ನಮ್ಮ ಗೈಡೇ ಸಜೆಸ್ಟ್ ಮಾಡಿದ್ರು ನಾವು ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀವಿ ಅಂತ. ಅಲ್ಲಿ ಅವ್ರು ಕರ್ಕೊಂಡಿದ್ದ ಪ್ಲೇಸಲ್ಲಿ ನಮ್ಗೆ ತುಂಬ ವರ್ತ್ ಇತ್ತು. ಆ್ಯಕ್ಚುಲಿ ನಾವು ಮೈಸೂರಿಂದ ತೊಗೊಬಂದಿದ್ದ ಡಾಲರ್ನ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಒಳ್ಳೆ ಪ್ರೈಸ್ಗೆ ಮಾಡಿಕೊಟ್ರು ಇಲ್ಲಿ. ಕಂಪೇರ್ ಟು ಬೇರೆ ಸ್ಟೋರ್ ನಮಗೆ ಇವ್ರ ಪ್ರೈಸ್ ವರ್ತ್ ಆಯಿತು. ನೀವು ರೋಡಲ್ಲಿ ಹೋಗ್ತಾ ಇದ್ರೆ ನಿಮಗೆ ಲೆಫ್ಟ್ ರೈಟ್ ಯಾವ ಕಡೆ ನೋಡಿದ್ರೂ ನಿಮಗೆ ಈ ಥರ ಮನಿ ಎಕ್ಸ್ಚೇಂಜ್ ಶಾಪ್ ಸಿಗ್ತಾನೆ ಇರುತ್ತೆ. ಹೋಲ್ ಕಂಪ್ಲೀಟ್ ಬಾಲಿ ಟ್ರಿಪ್ಪಲ್ಲಿ ನಾನು ಲಿಟ್ರಲಿ ಒಂದು 300-400 ಮನಿ ಎಕ್ಸ್ಚೇಂಜ್ ಶಾಪ್ ನೋಡಿದ್ದೀನಿ. ಇಂಡಿಯಾದಲ್ಲಿ ಬಿಸ್ಲರಿ ಹೇಗೋ ಬಾಲಿಲಿ ಪ್ರೈಮಾ ಹಾಗೆ ಎಲ್ಲ ಕಡೆ ನಿಮಗೆ ಪ್ರೈಮಾ ಬಾಟಲ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ವಿಲ್ಲಾ ಕಡೆ ಹೊರಟ್ವಿ. ನಮ್ಮ ವಿಲ್ಲಾ ಬಂದ್ಬಿಟ್ಟು ಏರ್ಪೋರ್ಟಿಂದ ತುಂಬ ದೂರ ಇತ್ತು. ಅಂದರೆ ಡಿಸ್ಟೆನ್ಸ್ ವೈಸ್ ಹತ್ರನೇ ಇತ್ತು. 10-12 ಕಿಲೋಮೀಟರ್ಸ್ ಇತ್ತು. ಬಟ್ ಜರ್ನಿ ಜಾಸ್ತಿ. ಯಾಕೆ ಅಂತ ಅಂದರೆ ಬಾಲಿಲಿ ತುಂಬ ಟ್ರಾಫಿಕ್ ಇರುತ್ತೆ. ಎಲ್ಲರೂ ಇಲ್ಲಿ ಟ್ರಾಫಿಕ್ ರೂಲ್ಸ್ನ ನೀಟಾಗಿ ಫಾಲೋ ಮಾಡ್ತಾರೆ. ಸಿಗ್ನಲ್ ಜಂಪ್ ಮಾಡಲ್ಲ. ಇನ್ನೊಬ್ರು ಕ್ರಾಸಿಂಗ್ ಮಾಡ್ತಿರ್ತಾರೆ ಅಥವಾ ಇನ್ನೊಬ್ರು ಹೋಗ್ತಿರ್ತಾರೆ ಅಂದರೆ ವೆಯ್ಟ್ ಮಾಡಿ ಹೋಗ್ತಾರೆ. ಸೊ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ರೋಡ್ಗಳು ತುಂಬ ಚಿಕ್ಕದು, ತುಂಬ ದೊಡ್ಡ ರೋಡ್ ಇಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನಲ್ಲೇ ತುಂಬ ಟೈಮ್ ಆಗುತ್ತೆ. ಫೈನಲಿ ನಾವು ವಿಲ್ಲಾನ ರೀಚ್ ಆದ್ವಿ. ಗೆಸ್ಟ್ ಹೌಸ್ ಅಮೆಝಾನ್ನ ನಾನು 3 ಡೇಸ್ಗೆ ಬುಕ್ ಮಾಡಿದ್ದೆ. ನಮ್ಮ ಗೈಡು ನಮ್ಮನ್ನ ಡ್ರಾಪ್ ಮಾಡಿ ಹೊರಟರು. ನಮ್ಮ ಗೈಡ್ಗೆ ನಾವು ಲೈಕ್ ಏರ್ಪೋರ್ಟಿಂದ ಪಿಕ್ ಮಾಡಿ ನಮ್ಮ ವಿಲ್ಲಾಗೆ ಡ್ರಾಪ್ ಮಾಡೋಕ್ಕೆ 200 ಪೇ ಮಾಡಿದ್ದು. 200 ಅಂದರೆ ₹1000 ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ನಾನು ಈ ವಿಲ್ಲಾನ ಗೂಗಲ್ ನೋಡಿ ಬುಕ್ ಮಾಡಿದ್ದು. ಗೂಗಲಲ್ಲಿ ಸರ್ಚ್ ಮಾಡಿ ನಮಗೆ ಯಾವ ಪ್ಲೇಸ್ ನಿಯರ್ ಇದೆ ನಮ್ಮ ಟೂರಿಸ್ಟ್ ಪ್ಲೇಸಸ್ ಹೋಗೋಕ್ಕೆ ಅಂತ ಸರ್ಚ್ ಮಾಡಿ ಬುಕ್ ಮಾಡಿದ್ದು. ಇದಕ್ಕೆ ತುಂಬ ಗುಡ್ ರಿವ್ಯೂಸ್ ಏನು ಇರಲಿಲ್ಲ ಆನ್ಲೈನಲ್ಲಿ. ಬಟ್ ನಾನು ಟ್ರೈ ಮಾಡೋಣ ಜಾಗ ಚೆನ್ನಾಗಿದೆಯಲ್ಲ ಅಂತ ಬುಕ್ ಮಾಡಿದೆ. ಬಟ್ ರಿವ್ಯೂಸ್ ಅಂತೂ ನಾನು ನೋಡಿದ ರಿವ್ಯೂಸ್ಗೂ ಇಲ್ಲಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಪ್ರಾಪರ್ಟಿಗೆ. ಏಕೆಂದರೆ ನಿಜವಾಗ್ಲೂ ವರ್ಸ್ಟ್ ರಿವ್ಯೂಸ್ ಇತ್ತು. ಬಟ್ ಇಲ್ಲಿ ಬಂದು ನೋಡಿದ್ರೆ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ಬಾಲಿಲಿ ಏನೋ ಕೈಟ್ ಫೆಸ್ಟಿವಲ್ ಅಂತ ನಡೀತಾ ಇತ್ತು. ನೀವು ಎಲ್ಲೇ ಆಕಾಶದಲ್ಲಿ ನೋಡಿದ್ರು ಅಲ್ಲೊಂದು ಇಲ್ಲೊಂದು ನಿಮಗೆ ಗಾಳಿಪಟ ಕಾಣಿಸ್ತಾನೆ ಇತ್ತು. ನಮ್ಮದು ಸ್ಟೇದ್ದು ಕಿಚನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಕಿಚನ್ ಆಗಲಿ, ಪೂಲ್ ಆಗಲಿ, ಕಂಪ್ಲೀಟ್ ಪ್ರಾಪರ್ಟಿನೇ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾವು ಮಾತ್ರ ಇಂಡಿಯನ್ಸ್ ಇದ್ದಿದ್ದು 2 ರೂಮಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ರೂಮಲ್ಲೂ ಆಸ್ಟ್ರೇಲಿಯಾದವರೇ ಇದ್ದರು. ಎಲ್ಲರೂ ಆಲ್ಮೋಸ್ಟ್ ಕಪಲ್ ಬಂದಿದ್ರು, ಇಲ್ಲ ಸೋಲೋ ಬಂದಿದ್ರು. ನಾವು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿದ್ವಿ. ಇಂಡಿಯನ್ ಫುಡ್ನೇ ಆರ್ಡರ್ ಮಾಡಿದ್ವಿ. ಹಾಗೆ ಸ್ವಲ್ಪ ಪ್ಯಾನ್ ಕೇಕ್ನ ಆರ್ಡರ್ ಮಾಡಿದ್ವಿ. ಅಂದರೆ ಒಂದು ರೆಸ್ಟೋರೆಂಟ್ ಇಂಡಿಯನ್ ರೆಸ್ಟೋರೆಂಟಿಂದನೇ ಸಪ್ರೇಟಾಗಿ ಆರ್ಡರ್ ಮಾಡಿದ್ವಿ ಮತ್ತು ಇನ್ನೊಂದು ರೆಸ್ಟೋರೆಂಟಿಂದನೇ ಸಪ್ರೇಟಾಗಿ ಬೇರೆ ಫುಡ್ನ ಆರ್ಡರ್ ಮಾಡಿದ್ವಿ. ಇಲ್ಲಿ ಫ್ರೈಡ್ ರೈಸ್ ಎಲ್ಲ ತೊಗೊಳ್ಳೋದಾದರೆ ನೀವು ಕಂಪ್ಲೀಟ್ ಪ್ಯೂರ್ ವೆಜ್ ಅಂತ ಹೇಳಬೇಕು. ವೆಜಿಟೇರಿಯನ್ಸ್ ಇದ್ದರೆ ನೀವು ಕಂಪ್ಲೀಟ್ ಪ್ಯೂರ್ ವೆಜ್, ವೆಜಿಟೇಬಲ್ಸ್ ಓನ್ಲಿ ಅಂತಲೇ ಮೆನ್ಷನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಜಾಸ್ತಿ ನಾನ್ ವೆಜ್ಜೇ ಎಲ್ಲರೂ ತಿಂತಾರೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆರಾಮಾಗಿ ಪೂಲ್ ಹತ್ರ ಕುತ್ಕೊಂಡು ಕೆಳಗೆ ಬಿದ್ದಿರೋ ಹೂವನ್ನ ಎತ್ಕೊಂಡು ಆಟ ಆಡಿಕೊಂಡು ರಿಲ್ಯಾಕ್ಸ್ ಮಾಡಿದೆ. ನಿಜವಾಗ್ಲೂ ಈ ಪೂಲಲ್ಲಿ ಆ ವ್ಯೂವಲ್ಲಿ ಕುತ್ಕೊಳ್ಳೋದು ತುಂಬ ರಿಲ್ಯಾಕ್ಸಿಂಗ್ ಆಯಿತು. ನಾವಿವತ್ತು ಈ ನಾವು ರೀಚ್ ಆಗಿದ್ದ ದಿನ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಂಪ್ಲೀಟ್ ರೆಸ್ಟ್ ಮಾಡ್ತಾ ಇದ್ವಿ. ಯಾಕೆಂದರೆ ನಾವು 6 ಅವರ್ಸ್ ಫ್ಲೈಟ್ ಜರ್ನಿ ಬಂದಿದ್ದೀವಿ. ಮತ್ತು ನಾವು ಏರ್ಪೋರ್ಟಿಂದ ಮತ್ತೆ ನಾವು ವಿಲ್ಲಾಗೆ ಬರೋಕ್ಕೂ 2.5 ಅವರ್ ಜರ್ನಿ ಆಗಿದೆ. ಸೊ ಕಂಪ್ಲೀಟ್ ಟಯರ್ಡ್ ಆಗಿದ್ದೀವಿ. ಸೊ ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಈಗ ಊಟ ಆಗಿದೆ. ಆರಾಮಾಗಿ ಪೂಲಲ್ಲಿ ಆಡ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಇವತ್ತು ನೈಟ್ಗೆ ಸ್ವಲ್ಪ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ ಎಲ್ಲಾದರೂ ಹೋಗೋಣ ಸುತ್ತಮುತ್ತ ಅಂತ. ಬಾಲಿಗೆ ಹೋದ್ಮೇಲೆ ಗ್ರ್ಯಾಬ್ ಆ್ಯಪ್ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಾನು ಗ್ರ್ಯಾಬ್ ಆ್ಯಪಿಂದ ಡೆಸರ್ಟ್ ಆರ್ಡರ್ ಮಾಡಿದೆ. ಲೈಕ್ ಚೀಸ್ ಕೇಕ್ ಮತ್ತು ಕ್ರೊಸಾಂಟ್ ತರಿಸಿದೆ ನನ್ನ ಫೇವ್ರೆಟ್ ಕೆಫೆಯಿಂದ. ಆರಾಮಾಗಿ ಪೂಲ್ ಸೈಡ್ ಕುತ್ಕೊಂಡು ನೀಟಾಗಿ ಚೀಸ್ ಕೇಕ್ ತಿಂದೆ. ಈ ಚೀಸ್ ಕೇಕ್ ಪ್ರೈಸ್ ಬಂದ್ಬಿಟ್ಟು $450 or $480 ಆಯಿತು ಇಂಡಿಯನ್ ರುಪೀಲಿ. ನಮ್ಮ ಸ್ಟೇಯಲ್ಲಂತೂ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ನಾನು ಅಲ್ಲೇ ಪೂಲ್ ಹತ್ರನೇ ಮಲ್ಕೊಬಿಡೋಣ ಅನ್ನಿಸ್ತಾ ಇತ್ತು. ಅಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು. ಮತ್ತು ಯಾರ್ದೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಇಲ್ಲಿ ಯೂಶುವಲಿ ಮಾರ್ನಿಂಗ್ ಎದ್ಬಿಟ್ಟು ಈವ್ನಿಂಗ್ ಡೈರೆಕ್ಟಾಗಿ ಬರ್ತಾಯಿದ್ರು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಟ್ರಾವೆಲ್ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಂಪ್ಲೀಟ್ 11 ಡೇಸ್ ಐಟನರಿನ ನಾನು ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ವಾಚ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.